ಗ್ಯಾರಂಟಿ ಯೋಜನೆ ಕೊಟ್ಟು ಎಲ್ಲ ದೇಶನ ಆಡಾಡ್ತಾರೆ. ಹೆಣ್ಮಕ್ಳು ಎಷ್ಟೇ ಕೊಡಿದ್ರೆ ಗಂಡಸ್ರು ಯಾರು ಓಟ್ ಹಾಕಿಲ್ಲ ಅವ್ರಿಗೆ. ಕಾಂಗ್ರೆಸ್ ಗೌರ್ಮೆಂಟ್ನವ್ರು ಯಾವುದೇ ರೀತಿ ಒಳ್ಳೆ ಕೆಲಸಗಳು ಮಾಡಿಲ್ಲ. ಇವರೆಲ್ಲ ಬಂದ್ಮೇಲೆ ಎಲ್ಲ ಬಾಂಬ್ ಹಾಕೋದು ಅವು ಇವು ಬರ್ರಿ ಇವೇ ಆಗಿದಾವ್ರಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳ್ರಿ. ಯಾರನ್ನ ಗೆಲ್ಲಿಸ್ಬೇಕಂತ ಅನ್ಕೊಂಡಿದ್ದೀರಾ ನೀವು? ಬಿಜೆಪಿ ಅವರು. ಬಿಜೆಪಿ ಅವ್ರನ್ನ ಯಾಕೆ? ಅವರು ಒಳ್ಳೆ ಇದೆ, ಒಳ್ಳೆ ಸರ್ಕಾರ ನಡೆಸ್ತಾರ್ರಿ. PM ಮೋದಿ ಅವರು ಅದಾರಲ್ಲ, ಅವರು ನಮ್ಮ ದೇಶನ ಉದ್ಧಾರ ಮಾಡಕತ್ತಾರ ಹೊರತು ಏನು ಹಾಳು ಮಾಡ್ತಾ ಇಲ್ಲ. ಇವರು ಕಾಂಗ್ರೆಸ್ ಗೌರ್ಮೆಂಟ್ನವ್ರು ಏನು ಮಾಡ್ತಾರಂದ್ರೆ ಇವರು ಗ್ಯಾರಂಟಿ ಯೋಜನೆ ಕೊಟ್ಟು ಎಲ್ಲ ದೇಶನೆಲ್ಲ ಆಡಾಡ್ತಾರೆ ಅವರು. ಸರ್ ನಿಮಗ್ ಸಿಕ್ಕಿಲ್ಲ ಗ್ಯಾರಂಟಿ ಯೋಜನೆ, ಬರೀ ಬಸ್ಸಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಅಂತ. ಹೆಣ್ಮಕ್ಳು ಎಷ್ಟೇ ಕೊಡಿದ್ರೆ ಗಂಡಸ್ರು ಯಾರು ಓಟ್ ಹಾಕಿಲ್ಲ ಅವ್ರಿಗೆ. ಓಟ್ ಹಾಕಿದೀವಿಲ್ಲ ನಾವು. ಸಿಟ್ಟು ನಿಮ್ಗೆ ಈಗ ಅದಕ್ಕೆ ಸರ್ಕಾರ? ಸಿಟ್ಟಂತಲ್ಲ, ಇವರು ಕಾಂಗ್ರೆಸ್ ಗೌರ್ಮೆಂಟ್ನವ್ರು ಯಾವುದೇ ರೀತಿ ಒಳ್ಳೆ ಕೆಲಸಗಳು ಮಾಡಿಲ್ಲ. ಇವರೆಲ್ಲ ಬಂದ್ಮೇಲೆ ಎಲ್ಲ ಬಾಂಬ್ ಹಾಕೋದು ಅವು ಇವು ಬರ್ರಿ ಇವೇ ಆಗಿದಾವ್ರಿ. ಏನು ಒಳ್ಳೇದು ಮಾಡ್ತಾವ್ರಿ ಹೇಳ್ರಿ ಇವರು. ದೇಶಕ್ಕೆ ಏನು ಒಳ್ಳೇದು ಮಾಡಿದ್ದಾರೆ? ಸೊ ಈ ಸಲ ಹಂಗಾರೆ ಗಾಯತ್ರಿ ಸಿದ್ದೇಶ್ವರ್ ಅವ್ರನ್ನ ಗೆಲ್ಲಿಸ್ತೀರಾ? ಗೆಲ್ಲಿಸ್ರು, ಕಾಯಂ ಗೆಲ್ಲಿಸ್ತಾರೆ. ಅದಕ್ಕೇನ BJP-ಯಿಂದ ಯಾರೇ ನಿಂತ್ಕೊಂಡ್ರು ಅವ್ರನ್ನ ಗೆಲ್ಲಿಸ್ತಾರೆ. So ಇಲ್ಲಿ ಅಭ್ಯರ್ಥಿಗಿಂತ ಪಕ್ಷ ಇಂಪಾರ್ಟೆಂಟ್. ಪಕ್ಷ ಇಂಪಾರ್ಟೆಂಟ್, ಆಮೇಲೆ ಮೋದಿ ಮೇಲೆ PM ಆಗ್ಲೇಬೇಕು ನಮಗೆ. ಆಗ್ಲೇಬೇಕಂತ ಇದ್ದಾರೆ.